ಅಡಿಗೆನೇ ಮಾಡ್ಲಿಕ್ಕೆ ಬರಲ್ಲ ಅನ್ನೋರು ಸಹ ಈ ವಿಡಿಯೋ ನೋಡಿದ್ರೆ ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷರ ಕ್ರೇಜಿ ಫೈಂಡ್ಸ್. 3 ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ತುಂಬ ಸೂಪರ್ ಆಗಿರೋ ಡಿಲಿಷಿಯಸ್ ಆಗಿರೋ ಕ್ಯಾಪ್ಸಿಕಮ್ ಫ್ರೈಡ್ ರೈಸ್ನ ಪ್ರಿಪೇರ್ ಮಾಡ್ಕೋಬೋದು. ಫಸ್ಟು ತಳ ಮಂದಿಗಿರೋ ಒಂದು ಪಾತ್ರೆ ಹಾಕಿ, ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆದಮೇಲೆ 2 ಒಣಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹಚ್ಕೊಂಡಿರುವಂತಹ ಈರುಳ್ಳಿ ಸ್ಲೈಸಸ್ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟ್ ಟಿಪ್ ಏನಂದರೆ, ಎಲ್ಲ ಫ್ರೈಡ್ ರೈಸ್ಗೂ ನಾವು ಫಸ್ಟ್ ಆನಿಯನ್ ಏನಿದೆಯೋ ಅದನ್ನು 50% ಅಷ್ಟೇ ಕುಕ್ ಮಾಡ್ಕೋತೀವಿ. ಆದರೆ ಈ ಫ್ರೈಡ್ ರೈಸ್ಗೆ ಆನಿಯನ್ ಅನ್ನೋದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕುಕ್ ಮಾಡ್ಕೋಬೇಕು. ಅದಾದಮೇಲೆ 1 ಸ್ಪೂನಷ್ಟು ಮನೇಲೇ ಫ್ರೆಶ್ ಆಗಿ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ, ಹಂಗಾಗಿ ನಾವು ಕಂಟಿನ್ಯೂಸ್ ಆಗಿ ಇದು ಫ್ಲೇವರ್ ಹಸಿ ವಾಸನೆ ಹೋಗೋವರೆಗೂ ನಾವು ಕಲಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಅವಾಗಷ್ಟೇ ಇದು ತಳ ಹಿಡಿಯಲ್ಲ, ಫ್ಲೇವರು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದೇ ಸ್ಟೇಜಲ್ಲೇ ನಾವು ಸೆಕೆಂಡ್ ಟಿಪ್ಪು ಏನಂದರೆ, ಇದೇ ಸ್ಟೇಜಲ್ಲೇ ನಾವು ಉಪ್ಪು, ಖಾರ ಮತ್ತು ಗರಂ ಮಸಾಲ, ಅರಿಶಿನ ಎಲ್ಲ ಇದೇ ಸ್ಟೇಜಲ್ಲೇ ಸೇರಿಸ್ತೀವಿ. ಯಾಕಂದರೆ ಎಲ್ಲ ಫ್ರೈಡ್ ರೈಸ್ಗೂ ನಾವು ರೈಸ್ ಹಾಕಿದಾದಮೇಲೆ ಆ್ಯಡ್ ಮಾಡ್ತೀವಿ. ಈ ಫ್ರೈಡ್ ರೈಸ್ ಮಾತ್ರ ಈಗಷ್ಟೇ ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ. ಈಗ 1 ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ತಳ ಹಿಡಿದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 1 ಹಿಡಿಯಷ್ಟು ಸಣ್ಣಗೆ ಹಚ್ಕೊಂಡಿರುವಂತಹ ಟೊಮ್ಯಾಟೊ ಸ್ಲೈಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೊಮ್ಯಾಟೊ ಅನ್ನೋದು ಫುಲ್ಲು ಕುಕ್ ಆಗೋ ಅವಶ್ಯಕತೆ ಇಲ್ಲ, ಒಂದು 80% 70% ಕುಕ್ ಆದರೆ ಸಾಕು. ಇನ್ನು ಮಿಕ್ಕಿದ್ದು ನಾವು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳುವಾಗ ಕುಕ್ ಆಗುತ್ತೆ. ಈಗ ಕಂಟಿನ್ಯೂಯಸ್ ಆಗಿ ನಾವು ಕಲಿಸ್ಕೊಂಡೇ ಇದನ್ನು ಮಿಕ್ಸ್ ಮಾಡಿಕೊಂಡೇ ನಾವು ಫ್ರೈ ಮಾಡ್ಕೋಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಇದೊಂದು 70% ಕುಕ್ ಆದಮೇಲೆ ಸಣ್ಣಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈ ಕ್ಯಾಪ್ಸಿಕಮ್ ಅನ್ನೋದನ್ನ ನಾವು ಈಗಲೇ ಹಾಕಬೇಕು. ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಇದಕ್ಕೆ ಉಪ್ಪು, ಖಾರ ನಾವೇನು ಹಾಕಿದ್ದೀವೋ ಅದೆಲ್ಲ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ ಈಗ ಕ್ಯಾಪ್ಸಿಕಮ್. ಅದಕ್ಕಾಗಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 4 ಮಿನಿಟ್ಸ್ 5 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೋಬೇಕು. ಇದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ಮಧ್ಯದಲ್ಲಿ ಕಲಿಸ್ಬೇಕು, ತಳ ಹಿಡಿದಿದೆಯೋ ಇಲ್ಲೋ ನೋಡಿ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿದಾದಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾವು ಇನ್ನೊಂದು 5 ಮಿನಿಟ್ಸ್ಗೋಸ್ಕರ ಕ್ಲೋಸ್ ಮಾಡಿ ನಾವು ಬಾಯ್ಲ್ ಮಾಡ್ಕೋಬೇಕು. ಈ ಥರ ಬಾಯ್ಲ್ ಮಾಡುವಾಗ ನಾವು ಇದು ತಳ ಹಿಡಿದಿದೆಯೋ ಇಲ್ವೋ ನೋಡ್ಕೋಬೇಕು. ಥರ್ಡ್ ಟಿಪ್ ಏನಂದರೆ, ಎಲ್ಲ ಅಡುಗೆಗೂ ನಾವು ಕೊತ್ತಂಬರಿ ಸೊಪ್ಪು ಅನ್ನೋದು ಲಾಸ್ಟಲ್ಲಿ ಸೇರಿಸ್ತೀವಿ. ಆದರೆ ಈ ಅಡುಗೆಗೆ ಮಾತ್ರ ನಾವು ಫಸ್ಟೇ ಇವಾಗಲೇ ಈ ಸ್ಟೇಜಲ್ಲಿ ಹಾಕ್ಬಿಡ್ತೀವಿ, ಯಾಕಂದರೆ ಕೊತ್ತಂಬರಿ ಫ್ಲೇವರ್ ಬರಬಾರ್ದು. ಈಗಷ್ಟೇ ಚೆನ್ನಾಗಿ ಪುಡಿಯಾಗಿ ನಾವು ಕುಕ್ ಮಾಡಿರುವಂತಹ ಬಾಯ್ಲ್ಡ್ ರೈಸ್ನ ಹಾಕಿ ನಾವು ಈ ಸ್ಟವ್ನ ಆಫ್ ಮಾಡಿ, ಹೈ ಟಾಸ್ ಅಲ್ಲ, ಸ್ಟವ್ನ ಆಫ್ ಮಾಡಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ರೆಡಿ ಆಯಿತು ಸಿಂಪಲ್ ಕ್ಯಾಪ್ಸಿಕಮ್ ಫ್ರೈಡ್ ರೈಸು. ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆಲ್ಲ ಏನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ಥರ ಸಿಂಪಲ್ ರೆಸಿಪೀಸ್ಗೋಸ್ಕರ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.